ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೇನು 2 ದಿವಸ ಒಳಗೆ ನಾಗರ ಪಂಚಮಿ ಹಬ್ಬ ಬಂತು. ಎಲ್ಲರ ಮನೆ ಒಳಗೂ ತಂಬಿಟ್ಟು, ಪುಟಾಣಿ, ಶೇಂಗಾದು ಉಂಡೆ ಮಾಡಿರ್ತಾರೆ. ಇವುಗಳ ಜೊತೆಗೆ ಒಂದು ಸ್ಪೆಷಲ್ ಆಗಿರುವಂತಹ ಸ್ವೀಟ್ ರೆಸಿಪಿ ಮಾಡಬೇಕು ಅಂತಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡ್ರಿ. ಹೌದು, ನಾನಿವತ್ತು ಪುಟಾಣಿ ವಡಿನ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ಲಿಗತ್ತೀನಿ. ಈ ಪುಟಾಣಿ ವಡಿ ಒಳಗೆ ಎಲ್ಲ ನಾಗದೇವರಿಗೆ ಶ್ರೇಷ್ಠವಾದಂತಹ ಪದಾರ್ಥಗಳನ್ನು ಯೂಸ್ ಮಾಡೀನಿ. ಪುಟಾಣಿ, ಎಳ್ಳು ಮತ್ತು ಬೆಲ್ಲ ಈ ಎಲ್ಲನೂ ಒಂದು ನಾಗರ ಪಂಚಮಿಗೆ ಬೇಕೇ ಬೇಕು. ಎಳ್ಳಿನ ಉಂಡೆ ಮಾಡೇ ಮಾಡ್ತಾರೆ ಮತ್ತು ಪುಟಾಣಿ ಹಿಟ್ಟಿನ ಉಂಡಿನೂ ಮಾಡ್ತಾರೆ. ಸೊ ಇದನ್ನು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಬರ್ರಿ. ಮೊದಲಿಗೆ ಒಂದು ದಪ್ಪ ಆಗಿರುವಂಥ ಕಡಾಯಿನ ಕಾಯ್ಲಿಕ್ಕೆ ಇಟ್ಕೊಂಡು ಅದ್ರ ಒಳಗೆ 1 ಕಪ್ ಆಗುವಷ್ಟು ಪುಟಾಣಿನ ತೊಗೊಂಡಿನಿ. ಇದಕ್ಕೆ ಹುರ್ಗಡ್ಲೇನು ಅಂತಾರೆ. ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇಲ್ಲಿ ಬಿಸಿ ಮಾಡ್ಕೊಳ್ಳಾರ್ದೂ ಮಾಡ್ತಾರೆ. ನಾನಿಲ್ಲಿ ಯಾಕೆ ಬಿಸಿ ಮಾಡ್ಕೊಳ್ಳಿಗತ್ತೀನಿ ಅಂತಂದ್ರೆ ಅವು ಇಟ್ಟು ಒಂದೊಂದು ಸರ್ತಿ ಪುಟಾಣಿ ಮೆತ್ತಗಾದಂಗೆ ಆಗಿರ್ತಾವೆ. ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡ್ವಿ ಅಂತಂದ್ರೆ ಪುಟಾಣಿ ಚಿಕ್ಕಿ ಭಾಳ ಮಸ್ತ್ ಆಗ್ತಾವೆ. ಈಗ ಯಾವ ಕಪ್ಪಿನಿಂದ ನೀವು ಪುಟಾಣಿನ ಅಳತೆ ಮಾಡಿ ತೊಗೊಂಡಿರ್ತೀರಲ್ಲ ಅದೇ ಅಳತೆಯಿಂದ 1 ಕಪ್ ಆಗುವಷ್ಟು ಬೆಲ್ಲನ ಜಜ್ಜಿ ತೊಗೊಂಡಿನಿ. ಅದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿನಿ. ನಾನಿಲ್ಲಿ ಯಾವುದೇ ಥರದ ತುಪ್ಪ ಆಗಿರ್ಬೋದು ಅದೇನೂ ಯೂಸ್ ಮಾಡ್ಕೊಂಡಿಲ್ಲ. 2 ಟೀ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಪಾಕ ಮಾಡ್ಕೊಳ್ಳಿಗತ್ತೀನಿ. ಇಲ್ಲಿರೋದು ಒಂದೇ, ಬೆಲ್ಲದ ಪಾಕ ಕರೆಕ್ಟ್ ಆಯಿತು ಅಂತಂದ್ರೆ ನಿಮ್ಮದು ಪುಟಾಣಿ ಚಿಕ್ಕಿ ಎಕ್ದಮ್ ಪರ್ಫೆಕ್ಟಾಗಿ ಬರ್ತಾವ. ಆ ಬೆಲ್ಲದ ಪಾಕನ ಹೆಂಗೆ ಮಾಡ್ಕೋಬೇಕು ಅಂಥೇಳಿ ಇಲ್ಲಿ ನಾನು ಪರ್ಫೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡು ನಿಮಗೆ ಎಕ್ದಮ್ ಕರೆಕ್ಟ್ ಗೊತ್ತಾಗುವಂಗೆ ತೋರಿಸ್ಕೊಟ್ಟಿನಿ. ಈಗ ನೋಡಿರಿ, ಒಂದು ಸ್ವಲ್ಪ ಬೆಲ್ಲ ಎಲ್ಲ ಕರಗಿದ ಮೇಲೆ ಅದ್ರೊಳಗೆ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊಂಡೇನಿ. ಈಗ ಇದನ್ನು ಕೈ ಬಿಡ್ಲಾರ್ದಂಗೆ ಕಲಿಸ್ಕೋತನ ಇರಬೇಕು. ಇದು ಪಾಕ ಆಗೋವರೆಗೂ ನೀವು ಇದನ್ನು ಕೈ ಆಡಿಸ್ಕೋತನ ಇರಬೇಕು. ಈಗ ನೋಡಿರಿ, ಸುಮಾರು ಒಂದು 2ರಿಂದ 3 ನಿಮಿಷ ಆಗ್ಯದ. ಈಗ ಇದನ್ನು ಒಂದು ಸತಿ ನಾನು ಟೆಸ್ಟ್ ಮಾಡ್ಕೊಳ್ಳಿಗತ್ತೀನಿ ಪಾಕ ಆಗ್ಯದೋ ಇಲ್ಲೋ ಅಂಥೇಳಿ. ಒಂದು ಬಟ್ಲದ ಒಳಗೆ ನೀರು ಹಾಕ್ಕೊಂಡು ಪಾಕನ ಅದ್ರೊಳಗೆ ಹಾಕ್ಕೊಂಡೇನಿ. ಪಾಕ ಹಾಕ್ಕೊಂಡ ತಕ್ಷಣ ಅದ್ರೊಳಗೆ ಕೈ ಹಾಕಿ ಚೆಕ್ ಮಾಡಬೇಡ್ರಿ. ಪಾಕ ಭಾಳ ಬಿಸಿ ಇರೋದ್ರಿಂದ ಒಂದು 5 ಸೆಕೆಂಡ್ ವೆಯ್ಟ್ ಮಾಡಿ ಈ ರೀತಿಯಾಗಿ ಕೈ ಒಳಗೆ ಅದನ್ನು ಮುಟ್ಟಿ ನೋಡ್ರಿ. ನೀವು ನೋಡ್ಬೋದು ಅದೇನು ಸಾಫ್ಟ್ ಅದ, ಬೆಲ್ಲ ಅಷ್ಟು ಪರ್ಫೆಕ್ಟಾಗಿ ಗಟ್ಟಿಯಾಗಿ ಬಂದಿಲ್ಲ. ಅದಕ್ಕೆ ನಾನು ಅದನ್ನು ಇನ್ನೂ ಒಂದು 2ರಿಂದ 3 ನಿಮಿಷ ಈ ರೀತಿಯಾಗಿ ಕೈ ಬಿಡಲಾರ್ದನ ಪಾಕ ಮಾಡ್ಕೊಳ್ಳಿಗತ್ತೀನಿ. ಈ ಪುಟಾಣಿ ಮತ್ತು ಬೆಲ್ಲ ನಮ್ಮ ದೇಹಕ್ಕೆ ಭಾಳ ಚಲೋ. ಹೆಂಗೆ ಶೇಂಗಾ ಮತ್ತು ಬೆಲ್ಲ ಭಾಳ ಒಂದು ಹೆಲ್ದಿ ಅಂಥೇಳಿ ಅಂತಾರಲ್ಲ, ಹಂಗೆ ಪುಟಾಣಿ ಬೆಲ್ಲನೂ ಭಾಳ ನಮ್ದು ಹೆಲ್ತಿಗೆ ಚಲೋ. ಇದು ಭಾಳಷ್ಟು PCOD ಪ್ರಾಬ್ಲಮ್ಸನ್ನೆಲ್ಲ ಕ್ಯೂರ್ ಮಾಡ್ತದೆ. ಈಗ ನೋಡಿರಿ, ಇನ್ನೂ ಒಂದು 2ರಿಂದ 3 ನಿಮಿಷ ನಾನು ಕುದಿಸ್ಕೊಂಡ್ಮೇಲೆ ಅದೇ ಒಂದು ಬಟ್ಲದೊಳಗೆ ನೀರು ಹಾಕಿದ್ದಿತ್ತಲ್ಲ ಅದ್ರೊಳಗೆ ಇನ್ನೊಂದು ಸ್ವಲ್ಪ ಪಾಕನ ಆ್ಯಡ್ ಮಾಡೀನಿ. ಆ್ಯಡ್ ಮಾಡಿಕೊಂಡು ಈಗ ನೋಡ್ಲಿಗತ್ತೀನಿ ಬೆಲ್ಲದ ಪಾಕ ಎಷ್ಟು ಗಟ್ಟಿ ಆಗ್ಯದ ಅಂಥೇಳಿ. ಆ್ಯಕ್ಚುಲಿ ಅದು ಸೌಂಡ್ ಬರ್ತದೆ ನೋಡ್ರಿ ಈಗ. ಸೊ ಈ ರೀತಿಯಾಗಿ ಸೌಂಡ್ ಬರಬೇಕು, ಅಷ್ಟು ಬೆಲ್ಲ ಗಟ್ಟಿ ಆಗಬೇಕು. ಅಂದಾಗನ ಪುಟಾಣಿ ಚಿಕ್ಕಿ ಏನದಲ್ಲ ಪರ್ಫೆಕ್ಟ್ ಆಗಿರುವಂತಹ ಟೆಕ್ಸ್ಚರ್ ಒಳಗೆ ಬರ್ತದೆ. ಈಗಿದು ಇಷ್ಟ ಆದಮೇಲೆ ಇದ್ರೊಳಗೆ ನಾನು ಸ್ವಲ್ಪ ಎಳ್ಳನ್ನು ಆ್ಯಡ್ ಮಾಡ್ಕೊಂಡೇನಿ. ಆಮೇಲೆ ಇಟ್ಕೊಂಡಿರುವ ಪುಟಾಣಿನೂ ಆ್ಯಡ್ ಮಾಡ್ಕೊಂಡೇನಿ. ಇಲ್ಲಿ ಬೆಲ್ಲದ ಪಾಕ ಆದಮೇಲೆ ನೀವು ಮಾಡ್ಲಿಗತ್ತಿರುವಂತಹ ಪ್ರೊಸೆಸ್ಸು ಒಂದು ಸ್ವಲ್ಪ ಫಾಸ್ಟ್ ಆಗಬೇಕು. ಅಂದರೆ ಇದು ಕರೆಕ್ಟಾಗಿ ಒಂದು ಹದ ಬರ್ತದೆ. ಈಗ ಪುಟಾಣಿ ಹಾಕಿದ ಮೇಲೆ ನೀವು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಕೈಯಾಡಿಸ್ತೀನಿ ಅಂತಂದರೆ ಅದೆಲ್ಲ ಗಟ್ಟಿಯಾಗಿ ಬಿಟ್ಟಿರ್ತದೆ. ಸೊ ಪುಟಾಣಿ ಹಾಕಿದ ತಕ್ಷಣ ಫಾಸ್ಟಾಗಿ ಅದನ್ನು ಕೈಯಾಡಿಸ್ಕೊಂಡು ಇಟ್ಕೊಂಡು ಬಿಡಬೇಕು. ಪುಟಾಣಿ ಹಾಕಿ ಕೈಯಾಡಿಸೋದಾದಮೇಲೆ ಗ್ಯಾಸ್ ಫ್ಲೇಮನ್ನು ನಾನು ಆಫ್ ಮಾಡ್ಕೊಂಡೀನಿ. ನೆಕ್ಸ್ಟ್ ಈ ಕಡೆ ಒಂದು ಬಟರ್ ಪೇಪರ್ ಮೇಲೆ ಒಂದು ಸ್ವಲ್ಪ ತುಪ್ಪ ಸವರಿ ಇಟ್ಕೊಂಡೀನಿ. ನೀವು ಬಟರ್ ಪೇಪರ್ ಇಲ್ಲ ಅಂತಂದ್ರೆ ಒಂದು ಪ್ಲೇಟ್ ಒಳಗೆ ತುಪ್ಪ ಸವರ್ಕೊಂಡು
ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈಗ ಆ ಬಟರ್ ಪೇಪರ್ ಮೇಲೆ ಮಾಡಿರುವಂಥ ಮಿಶ್ರಣವನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳಿಗತ್ತೀನಿ. ಇದು ಭಾಳ ಅಂದರೆ ಭಾಳ ಬಿಸಿ ಇರೋದ್ರಿಂದ ಒಂದು ಸ್ವಲ್ಪ ನೋಡ್ಕೊಂಡು ಮಾಡಿರಿ. ಈಗ ನೋಡಿರಿ, ಇದನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಇದು ಆ್ಯಡ್ ಮಾಡ್ಕೊಂಡ ತಕ್ಷಣ ನೀವು ಇದನ್ನು ಸ್ಪ್ರೆಡ್ ಮಾಡ್ಕೊಂಡ್ಬಿಡಬೇಕು, ಇಲ್ಲಾಂದ್ರೆ ಗಟ್ಟಿಯಾಗಿ ಆಮೇಲೆ ನೀವು ಶೇಪ್ ಕೊಡಲಿಕ್ಕೆ ಬರೋದಿಲ್ಲ. ಈಗ ನಾನು ಒಂದು ಲಟ್ಟಣಿಗೆ ತೊಗೊಂಡು ಅದಕ್ಕೊಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಎಲ್ಲನೂ ಸಮ ಮಾಡ್ಕೊಳಿಗತ್ತೀನಿ. ಎಲ್ಲನೂ ಸಮ ಮಾಡಿಕೊಂಡು ಈಗ ಮಾಡ್ಕೋಬೇಕು, ಅದನ್ನು ಬಿಸಿ ಇದ್ದಾಗನ ಸ್ವಲ್ಪ ಸಮ ಮಾಡ್ಕೊಂಡ್ರಿ ಅಂದ್ರೆ ಎಲ್ಲನೂ ಪುಟಾಣಿ ಚಿಕ್ಕಿ ಏನದಲ್ಲ ಸೇಮ್ ಸೈಜ್ ಒಳಗೆ ಬರ್ತಾವ. ಇನ್ನು ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿರಿ, ನನಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿರಿ. ಈಗ ಅದನ್ನು ಲಟ್ಟಣಿಗೆ ಒಂದು ಸ್ವಲ್ಪ ಎಲ್ಲನೂ ಸಮ ಮಾಡ್ಕೊಂಡ್ಮೇಲೆ ಚಾಕುಕ ಒಂದು ಸ್ವಲ್ಪ ನಾನು ತುಪ್ಪನ ಹಚ್ಕೊಂಡು ಅದನ್ನು ಕಟ್ ಮಾಡ್ಕೊಳಿಗತ್ತೀನಿ. ಇಲ್ಲಿ ನಾನು ಕಟ್ ಮಾಡಿದ್ದು ಈಗ ಕಾಣಿಸೋದಿಲ್ಲ, ಅದು ಆರು ತನೂ ಅದು ಕಟ್ ಮಾಡ್ಕೊಂಡಿದ್ದು ಕಾಣಿಸೋದಿಲ್ಲ. ಸೊ ಇದು ಬಿಗ್ನರ್ಸಿಗಂತೂ ಇದನ್ನು ಭಾಳ ಈಸಿ ಮಾಡ್ಬೋದು. ಯಾರ್ಯಾರು ಈಗ ಹೊಸದಾಗಿ ಮದುವೆ ಆಗಿರ್ತದೆ, ಅವ್ರಿಗೇನಾದರೂ ಒಂದು ಹೊಸ ಟೈಪ್ ಸ್ವೀಟ್ ಮಾಡಬೇಕು ಅಂಥೇಳಿ ಭಾಳ ಇಂಟ್ರೆಸ್ಟ್ ಇರ್ತದೆ. ಸೊ ಅಂಥವರು ಈ ರೆಸಿಪಿನ ಜರೂರು ಟ್ರೈ ಮಾಡಿರಿ. ಹೆಂಗೆ ಬಂತು ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ನೋಡಿರಿ, ನಾನು ಎಲ್ಲದಕ್ಕೂ ಇದಕ್ಕೆ ಕಟ್ ಮಾಡಿಕೊಂಡು ಒಂದು ಶೇಪ್ ಕೊಟ್ಟು ಇದನ್ನು ಫುಲ್ ಆರಲಿಕ್ಕೆ ಬಿಡ್ಲಿಗತ್ತೀನಿ. ಇದು ಬಿಸಿ ಇದ್ದಾಗನ ತೆಗಿಲಿಕ್ಕೆ ಬರೋದಿಲ್ಲ, ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಏನಿಲ್ಲ ಅಂದ್ರೂ ಒಂದು 20 ನಿಮಿಷದಿಂದ ಒಂದು ಅರ್ಧ ತಾಸು ಇದನ್ನು ಆರಲಿಕ್ಕೆ ಬಿಟ್ಬಿಡ್ರಿ. ಈಗ ನೋಡಿರಿ, ನಾನಿಲ್ಲಿ ಒಂದು ಅರ್ಧ ತಾಸು ಆದಮೇಲೆ ಅದನ್ನು ನೋಡ್ಲಿಗತ್ತೀನಿ. ಅದು ಫುಲ್ ಒಣಗ್ಯದ, ಮತ್ತು ನೀವು ನೋಡ್ಬೋದು ಎಷ್ಟು ಮಸ್ತ್ ಏಳ್ಲಿಗತ್ತದ ಚಿಕ್ಕಿ ಅಂಥೇಳಿ. ಇಲ್ಲಿ ನೋಡಿರಿ, ನಾನಿಲ್ಲಿ ಇದಕ್ಕೆ ಸೋಡಾನೂ ಆ್ಯಡ್ ಮಾಡಿಲ್ಲ, ಬೇರೆ ಏನೂ ಐಟಮ್ಸ್ನ ಇದ್ರೊಳಗೆ ಆ್ಯಡ ಮಾಡಿಲ್ಲ. ಭಾಳ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಈ ಒಂದು ರೆಸಿಪಿನ ಮಾಡ್ಬೋದು. ಈಗ ನೋಡಿರಿ, ವಡಿ ಎಷ್ಟು ಮಸ್ತ್ ಬರ್ತಾವ ಅಂಥೇಳಿ. ಇದಕ್ಕೆ ನೀವು ಪುಟಾಣಿ ವಡಿನೂ ಅನ್ಬೋದು, ಪುಟಾಣಿ ಚಿಕ್ಕಿನೂ ಅನ್ಬೋದು. ಸ್ಪೆಷಲಿ ಇದು ಸಣ್ಣ ಮಕ್ಕಳಿಗೆ ಭಾಳ ಇಷ್ಟ ಆಗ್ತದೆ. ನನ್ನ ಮಗಳು ಅಷ್ಟೇ ಇದು ಮಾಡಿದ ಮೇಲೆ ಭಾಳ ಇಷ್ಟಪಟ್ಟು ತಿಂದಳು. ಚಾಕ್ಲೇಟ್ ಅಂಥೇಳಿ ಅನ್ನಿಸ್ತಕ್ಕಿಗೆ ತಿನ್ಬೇಕಾದ್ರೆ ಭಾಳ ಇಷ್ಟಪಟ್ಟು ತಿನ್ಲಕ್ಕಿ ಇದನ್ನು. ನೋಡಿರಿ, ಇದು ಫಸ್ಟ್ ನಾನು ಆ್ಯಕ್ಚುಲಿ ಈ ಪುಟಾಣಿದು ಚಿಕ್ಕಿ ಅನ್ನೋದಲ್ಲ ಒಂದು ಸತಿ ಟ್ರೈ ಮಾಡಿ ನೋಡಿದೆ. ಮನೆ ಒಳಗೆ ನಮಗೂ ಎಲ್ಲರಿಗೂ ಸೇರ್ತು, ಅದಕ್ಕೆ ಡಿಫ್ರೆಂಟ್ನೂ ಅನ್ನಿಸ್ತು ನನಗಿದೆ. ಅದಕ್ಕೆ ನಿಮ್ಮ ಜೊತೆನೂ ಇದನ್ನು ಶೇರ್ ಮಾಡಬೇಕು ಅಂಥೇಳಿ ಇನ್ನೊಂದು ಸತಿ ರೆಸಿಪಿನ ಮಾಡಿ ಶೇರ್ ಮಾಡ್ಲಿಗತ್ತೀನಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ. ಹಿಂಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್.